ರಾಜ್ಯದಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆ. ಆಟೋ ಚಾಲಕರು ಗ್ಯಾಸ್ಗಾಗಿ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಮುಗಿಬೀಳ್ತಾ ಇದ್ದಾರೆ. ಶೇಷಾದ್ರಿಪುರಂನ AGS ಗ್ಯಾಸ್ ಮುಂದೆ ಆಟೋ ಚಾಲಕರಿಂದ ಕ್ಯೂ. ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರ ಪೈಪೋಟಿ ಜೋರಾಗಿದೆ. 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲವಂತೆ ಗ್ಯಾಸ್. 1 ಲೀಟರ್ ಗ್ಯಾಸ್ ಖರ್ಚು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ ಗ್ಯಾಸನ್ನು ಫಿಲ್ ಮಾಡಿಸ್ಕೊಳ್ಳೋದಕ್ಕೆ. ಇಲ್ಲೂ ನೋಡಿದರೆ ಈಗಲೋ ಆಗಲೋ ಮುಗಿಯುತ್ತೆ ಅನ್ನುವಂತಹ ರೀತಿಯಲ್ಲಿದೆ ಪರಿಸ್ಥಿತಿ. 300 ರೂಪಾಯಿ ಮಾತ್ರ ಗ್ಯಾಸ್ ಹಾಕ್ತಾ ಇದ್ದಾರೆ. ಹಿಂಗಾದರೆ ಹೆಂಗೆ ನಡೆಸ್ಬೇಕು ಜೀವನ ಅಂತ ಕೇಳ್ತಿದ್ದಾರೆ. ಅದು ಕ್ಯಾಶ್ ಇದ್ದವ್ರಿಗೆ ಮಾತ್ರ. ಇದು ಆಟೋ ಡ್ರೈವರ್ಸ್ಗಳ ಗೋಳು. ದಿನ ಈ ಗೋಳನ್ನು ಸಮಸ್ಯೆಯನ್ನು ಅನುಭವಿಸಿ ಸಾಕಾಗಿ ಹೋಗ್ಬಿಟ್ಟಿದೆ. ಸರ್ಕಾರ ನಮಗೆ ವಿಷ ಕೊಟ್ಟು ಬಿಡಲಿ ಅಂಥೇಳಿ ಆಟೋ ಡ್ರೈವರ್ಸ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆಟೋ ಗ್ಯಾಸ್ಗಾಗಿ ಕ್ಯೂ ನಿಲ್ಲಬೇಕಾದಂತಹ ಪರಿಸ್ಥಿತಿಯಲ್ಲಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಕಳೆದ 3-4 ದಿನಗಳಿಂದ ಇದೇ ಗೋಳಾಗಿ ಹೋಗಿದೆ. ಸಫಿಷಿಯೆಂಟಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗಲಿಲ್ಲ ಅಂದರೆ ಆಟೋವನ್ನು ರಸ್ತೆಗಿಳಿಸೋದಕ್ಕಾಗಲಿಲ್ಲ. ಆಟೋವನ್ನು ರಸ್ತೆಗಿಳಿಸಲಿಲ್ಲ ಅಂದರೆ ಜೇಬ್ ತುಂಬಲ್ಲ. ಜೇಬ್ ತಿನ್ನಲಿಲ್ಲ ಅಂದರೆ ಕುಟುಂಬವನ್ನು ನಡೆಸೋದಕ್ಕಾಗಲ್ಲ. ಮನೆಗೆ ಹೋಗೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇದೆ ಅಂಥೇಳಿ ತಮ್ಮ ಗೋಳನ್ನು ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಇವತ್ತು ಕೂಡ ಮುಂದುವರೆದಿರುವಂಥದ್ದು. ನಾನೀಗ ನಗರದ ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂಥ AGS ಗ್ಯಾಸ್ ಮುಂಭಾಗದಲ್ಲಿರುವಂಥದ್ದು. ಇಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಮುಗಿಯುತ್ತೆ ಅನ್ನೋ ಮಾಹಿತಿ ಇನ್ನು ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಸವಾರರು ಬಂದು ಬೇಗ ಆಗಂತ ಗ್ಯಾಸ್ ಹಾಕ್ಸ್ಕೊತಾ ಇರುವಂಥದ್ದು ನೀವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು. ತುಂಬ ವೇಗವಾಗಿ ಗ್ಯಾಸ್ ಹಾಕ್ಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ 300 ರೂಪಾಯಿಗೆ ಮಾತ್ರ ಗ್ಯಾಸ್ ಹಾಕ್ತಾ ಇರುವಂಥದ್ದು. ಅದು ಕೂಡ ಕ್ಯಾಶ್ ಇದ್ದವರಿಗೆ ಮಾತ್ರ ಅನ್ನೋ ಮಾತನ್ನು ಹೇಳಿ ಕ್ಯಾಶ್ ಇದ್ದವರಿಗೆ ಮಾತ್ರ ಗ್ಯಾಸ್ ಹಾಕ್ತಾ ಇದ್ದಾರೆ. ಹಾಗಾಗಿ ಆಟೋ ಚಾಲಕರು ಕೂಡ ಗ್ಯಾಸ್ ಮುಗ್ದೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ತುಂಬ ವೇಗವಾಗಿ ಬೇಗ ಬಂದು ಅಲ್ಲಿ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ನಿಮಗೆ ಕಾಣ್ತಾ ಇದೆ. ತುಂಬ ಚಟುವಟಿಕೆಯಿಂದ ಇಲ್ಲಿ ನಡೀತಾ ಇದೆ. ಗ್ಯಾಸ್ ಹಾಕ್ತಾ ಇರುವಂಥ ಕೆಲಸ ನಡೀತಾ ಇರುವಂಥದ್ದು. ನಗರದಲ್ಲಿ ಬಹುತೇಕ ಕಡೆಗಳಲ್ಲಿ ಗ್ಯಾಸು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸಿಗುವ ಕಡೆಗೆ ಮುಗಿಬಿದ್ದು ಆಟೋ ಚಾಲಕರು ಗ್ಯಾಸ್ ಹಾಕ್ಸ್ಕೊತಾ ಇರುವಂಥದ್ದು ನಿಮಗೆ ಕಾಣ್ತಾ ಇರುವಂಥದ್ದು. ನೋಡಿ, ಒಂದು ಸಾಲಾಗಿ ಬರ್ತಾ ಇದ್ದಂಥ ಆಟೋ ಚಾಲಕರು ಇಲ್ಲಿವರೆಗೂ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾಮ್ ಮಾಡಿಕೊಂಡು ಬೇಗ ಹಾಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಏಜೆನ್ಸಿ ಕೂಡ ಇಲ್ಲಿ 2 ಕಡೆಗಳಲ್ಲೂ ಕೂಡ ಕ್ಯಾಶ್ ಇದ್ದವರಿಗೆ ಮಾತ್ರ, ಅಂದರೆ 300 ರೂಪಾಯಿಗೆ ಮಾತ್ರ ಆಗ್ತಾ ಇರುವಂಥದ್ದು. 300 ರೂಪಾಯಿ ಮೇಲ್ಪಟ್ಟು ಯಾರಿಗೂ ಆಗ್ತಾ ಇಲ್ಲ. ಮತ್ತು ಏನು UPIಯಲ್ಲಿ ಯಾರನ್ನು ಸ್ಕ್ಯಾನ್ ಮಾಡಿದ್ರೆ ಅಂಥವ್ರಿಗೆ ಇಲ್ಲ ಅಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಅದೇ ಕಾರಣಕ್ಕಾಗಿ ಆಟೋ ಚಾಲಕರು ಗ್ಯಾಸ್ ತುಂಬಿಸ್ಕೊಳ್ಳುವ ನಿಟ್ಟಿನಲ್ಲಿ ಮುಗಿಬೀಳ್ತಾ ಇದ್ದಾರೆ. ಬಹುತೇಕ ನಗರದ ಎಲ್ಲ ಕಡೆಗಳಲ್ಲೂ ಕೂಡ ನೋ ಸ್ಟಾಕ್ ಅನ್ನೋ ಬೋರ್ಡ್ ಕಾಣ್ತಾ ಇದ್ರೆ, ಇನ್ನೊಂದಷ್ಟು ಕಡೆಗಳಲ್ಲಿ ನಾಳೆ ಬನ್ನಿ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಹಾಗಾಗಿಯೇ ಸಾಕಷ್ಟು ಕಡೆಗಳಲ್ಲಿ ಗ್ಯಾಸ್ ಮುಂಭಾಗದಲ್ಲಿ ಆಟೋ ಚಾಲಕರು ರಾತ್ರಿ ಎಲ್ಲ ಕೂಡ ಅಲ್ಲೇ ಕಾದು ಗ್ಯಾಸ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತಾರೆ. ಆದರೆ ಇಲ್ಲಿ ಸದ್ಯಕ್ಕೆ ಗ್ಯಾಸ್ ಸಿಗ್ತಾ ಇರೋ ಪರಿಣಾಮವಾಗಿ ಅಕ್ಕಪಕ್ಕದ ಏರಿಯಾಗಳಲ್ಲಿ ಇದ್ದಂಥ ಜನರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಒಂದಷ್ಟು ಜನ ಆಟೋ ಚಾಲಕರು ಕೂಡ ಇದ್ದಾರೆ. ಒಬ್ಬರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಇಲ್ಲಿ ಗ್ಯಾಸ್ ಸಿಗ್ತಾ ಇದೆಯಾ? ಎಷ್ಟಕ್ಕೆ ಹಾಕ್ತಾರೆ ಸರ್? ಗ್ಯಾಸ್ ಯಾವ ಕಡೆನೂ ಎಲ್ಲಿಯೂ ಸಿಗ್ತಾ ಇಲ್ಲ. ಗ್ಯಾಸಿಂದು ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಇವಾಗ ನಾನು ಸುಮಾರು ಒಂದು 20 ಕಿಲೋಮೀಟ್ರ್ ಸುತ್ತಾಡಿದ್ದೀನಿ, ಎಲ್ಲಿ ಗ್ಯಾಸ್ ಇಲ್ಲ. ಮತ್ತು ಯಾರು ಇಲ್ಲಿಂದ ಫೋನ್ ಮಾಡಿದ್ರು ಇಲ್ಲಿ ಹಾಕ್ತಾರಂತ ಇಲ್ಲಿಗೆ ಬಂದೆ. ಸುಮಾರು ಬರೋದಕ್ಕೆ 1 ಲೀಟ್ರ್ ಗ್ಯಾಸ್ ಖರ್ಚು ಮಾಡಿದ್ದೀನಿ. ಇಲ್ಲಿ ಆಗ್ತಾಯಿರೋದು 300 ರೂಪಾಯಿ ಗ್ಯಾಸು. 300 ರೂಪಾಯಿ ಗ್ಯಾಸ್ ಅಂದರೆ 3 ಲೀಟ್ರ್ ಗ್ಯಾಸೂ ಬರೋದಿಲ್ಲ. ಇವಾಗ ಆಲ್ರೆಡಿ ನಾನು 1 ಲೀಟ್ರ್ ಗ್ಯಾಸ್ ಚಲೋ ಮಾಡಿಬಿಟ್ಟಿದ್ದೀನಿ. ಇವಾಗ 1.5 ಲೀಟ್ರ್ಗೋಸ್ಕರ ನಾನು ಇಷ್ಟು ದೂರ ಬಂದಿರೋದ್ದೀನಿ. ಅದು 105 ರೂಪಾಯಿ ಅಂತೆ ಬೆಲೆ 1 ಲೀಟ್ರು. ಇವಾಗ 300 ರೂಪಾಯಿಗೆ ಎಷ್ಟು 3 ಲೀಟ್ರೂ ಬರೋದಿಲ್ಲ. ಇವಾಗ ನಾನು ಇಲ್ಲಿ ಬರೋದಕ್ಕೆ 1 ಲೀಟ್ರ್ ಜಾಸ್ತಿನೇ ಇದು ಚಲೋ ಆಗಿದೆ. ನಾಳೆಗೆ ಸಾಕಾಗುತ್ತಾ 300 ರೂಪಾಯಿ? ಎಲ್ಲಿ ಸಾಗತ್ತದು? ಇವು ಮತ್ತೆ ನಾನು ಮನೆ ಕಡೆ ಹೋಗೋಕ್ಕೆ ಅರ್ಧ ಮುಕ್ಕಾಲು ಲೀಟ್ರ್ ಹೋಗ್ಬಿಡುತ್ತದು. ಉಳಿಯೋದೇನೋ 1 ಲೀಟ್ರು. 1 ಲೀಟ್ರಲ್ಲಿ ನಾನು ಏನು ದುಡಿಬೇಕು? ಏನು ಓನರ್ ಕಲೆಕ್ಷನ್ ಕೊಡಬೇಕು? ಫೈನಾನ್ಸ್ ಏನು ಕಟ್ಟಬೇಕು? ಮನೆಗೆ ಏನು ತಿನ್ನಬೇಕು? ಎಷ್ಟೊತ್ತು ಹಾಕ್ತಾರೆ ಅಂತೆ ಸರ್? ಇನ್ನು ಗ್ಯಾಸ್ ಎಷ್ಟೊತ್ತು ತನಕ? ಇಲ್ಲ, ಇವಾಗ ಕ್ಲೋಸ್ ಮಾಡ್ತಾ ಇದ್ದೀರಾ. ಬೇಗ ಬಂದು ಆಗ್ತದೆ. 1 ಅವರಿಂದ ಕಾಯ್ಕೊಂಡಿದ್ದೀನಿ, ಇವಾಗ ಕ್ಲೋಸ್ ಮಾಡ್ತಾರೆ. ಇಲ್ಲ ಸಿಗ್ತಾ ಸರ್. 2 ದಿವಸ ಅಂತ ಕಾಯ್ಕೊಂಡು ಫೆಸಟೋನಿಂದ ಬರ್ತಾ ಇದ್ದೀನಿ. ಯಾರು ಹೇಳಿದ್ರು, ಫೋನ್ ಮಾಡಿದ್ರೆ ಇಲ್ಲಿಗೆ ಬಂದರೆ 300 ರೂಪಾಯಿಗೆ ಆಗ್ತದೆ ಅಂತ ಇದ್ದಾರೆ. 300 ರೂಪಾಯಿಗೆ ಆಗ್ತಾನೆ ಅಂತಿದ್ದಾರೆ. ನೋಡೋಣ ಎಷ್ಟಾಗಿದೆ ನೋಡ್ಕೊಂಡು ಹಿಂಗೇನು ಮಾಡೋಣ ಸರ್. ಏನಾಗಲ್ಲ, ತುಂಬ ಕಷ್ಟ. ಇದು ಅಂದರೆ ಇಲ್ಲಿ ಚಾಲಕರು ಹೇಳಿ ಮಾತಾಡ್ಬೋದಾ? ಈಗ
ಈ ಸಮಸ್ಯೆನ ಬಗೆಹರಿಸ್ತಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹೇಳ್ತಾರೆ. ಇಲ್ಲಿ ಸಾಯ್ತಾ ಇರೋರು ಆಟೋ ಚಾಲಕರು ಮತ್ತು ಬೇರೆ ಚಾಲಕರುಗಳು. ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಗೌರ್ಮೆಂಟ್ ಅವರು. ಆಟೋ ಫೈನಾನ್ಸು ಇದೆಲ್ಲ ಬಡ್ಡಿ ಮನ್ನಾ ಇದೆಲ್ಲ 1-2 ತಿಂಗಳ ಮಟ್ಟಕ್ಕಾದ್ರೂ ಕಂಟ್ರೋಲ್ ಮಾಡಬೇಕು. ಇಲ್ಲಿನ ಏನು ಸ್ಟೇಟ್ ಗೌರ್ಮೆಂಟ್ ಮಿನಿಸ್ಟ್ರು ಸೆಂಟ್ರಲ್ ಮೇಲೆ ಹೇಳ್ತಾರೆ, ಮುಖ್ಯಮಂತ್ರಿಗಳು ಸೆಂಟ್ರಲ್ ಅವರು ಸ್ಟೇಟ್ ಅವ್ರ ಮೇಲೆ ಹೇಳ್ತಾರೆ. ಆದರೆ ಆಟೋದವ್ರು ಹೋಗಿ ಸಾಯ್ಬೇಕು? ಈ ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕು. ಇಲ್ಲಾಂದರೆ ಎಲ್ರಿಗೂ ಒಂದು ಬಾಟ್ಲು ವಿಷ ಕೊಟ್ಟುಬಿಡಿ. ಇಲ್ಲಾಂದರೆ ರಾಜಕಾರಣ ಇದು ಆಟೋ ಚಾಲಕರು ಹೇಳುವಂಥದ್ದು. ಅಂದರೆ ಈ ಅಕ್ಕಪಕ್ಕದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ಸಿಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕ ನಂತರದಲ್ಲಿ ಆಟೋ ಚಾಲಕರು ಈ ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದು ಬರ್ತಾ ಇದ್ದಾರೆ. ಈಗಷ್ಟೇ ಅದನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಮುಕ್ತಾಯ ಕೂಡ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋಗಳು ಬಂದಿಲ್ಲಿ ಗ್ಯಾಸನ್ನು ಹಾಕ್ಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.